ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಚಾನಲ್ ಏನ. ಇವತ್ತು ನಾವು ಈ ವಿಡಿಯೋದಲ್ಲಿ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಅದೇ ರೀತಿ ಎ ಮೈನಸ್ ಬಿನ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, ಈ ಎರಡೂ ಫಾರ್ಮುಲಾಗಳ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ನೋಡೋಣ. ಈ ಎರಡೂ ಫಾರ್ಮ್ಗಳು ನಾವು ಚಿಕ್ಕವರಿಂದ ಕೇಳಿದ್ದೀವಿ, ಅದೇ ರೀತಿ ಅತಿ ಹೆಚ್ಚಾಗಿ ನಾವು ಇದನ್ನು ಯೂಸ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಈ ಎರಡೂ ಫಾರ್ಮುಲಾಗಳ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಯಾವ ರೀತಿ ಅಂದರೆ ಗ್ರಾಫಿಕಲಿ ನಾವು ಈ ಎರಡೂ ಸೂತ್ರಗಳನ್ನು ಹೆಂಗೆ ನಾವು ಪ್ರೂವ್ ಮಾಡ್ಬೋದು, ಮೀನ್ಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಟು ಎ ಬಿನ ಏಕೆ, ಅದೇ ರೀತಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಏಕೆ ಅನ್ನೋದನ್ನು ನಾವು ಪ್ರೂವ್ ಮಾಡಿ ನೋಡೋಣ. ಅದಕ್ಕಿಂತಲೂ ಮುಂಚೆ ಈ ಸ್ಕ್ವೇರ್ ಅನ್ನೋದಿದೆಯಲ್ಲ, ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಿದೆಯಲ್ಲ, ಈ ಸ್ಕ್ವೇರ್ ಇದರಲ್ಲಿ ಇದು ಗ್ರಾಫಿಕಲಿ ಏನು ರೀಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ಸೊ ಅಂದರೆ ಈಗ 1 ಸ್ಕ್ವೇರ್ ಇದೆ, ಇದು ಏನನ್ನು ನಮಗೆ ರೀಪ್ರೆಸೆಂಟ್ ಮಾಡ್ತಾ ಇದೆ ಗ್ರಾಫಿಕಲ್ಲಿ. ಅದೇ ರೀತಿ 2 ಸ್ಕ್ವೇರ್ ಇದೆ, ಅದೇ ರೀತಿ 3 ಸ್ಕ್ವೇರ್ ಇದೆ, ಅದೇ ರೀತಿ 4 ಸ್ಕ್ವೇರ್ ಇದೆ. ಸೊ ಹೀಗೆ ಆನ್ ಇದು ನಮಗೆ ಗ್ರಾಫಿಕಲಿ ರೀಪ್ರೆಸೆಂಟೇಷನ್ ಏನು ಮಾಡ್ತಾ ಇದೆ ಈ ಸ್ಕ್ವೇರ್ ಅನ್ನೋದನ್ನು ನೋಡೋಣ. ಈ ಸ್ಕ್ವೇರ್ ಅನ್ನೋದೇನಿದೆಯಲ್ಲ, ಯಾವುದೇ ಒಂದು ಸಂಖ್ಯೆಯ ಸ್ಕ್ವೇರ್ ಏನಿದೆಯಲ್ಲ, ಇದು ಆ ಸಂಖ್ಯೆಯ ಒಂದು ವಿಸ್ತೀರ್ಣವನ್ನು ಹೇಳುತ್ತೆ. ಅಂದರೆ ಈ ಒಂದು ಏರಿಯಾದ ವಿಸ್ತೀರ್ಣವನ್ನು ಇದು ರೀಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಅದರ ಬಾಹು ಏನಿದೆ 1 ಮತ್ತು 1 ಇದ್ದು ಆ ಪೂರ್ತಿ ಏರಿಯಾ ಏನಾಗಿದೆ ನಮಗೆ 1 ಸ್ಕ್ವೇರ್ ಆಗಿದೆ ಅನ್ನೋದನ್ನು ಇದು ಹೇಳುತ್ತೆ. ಈ ಸ್ಕ್ವೇರ್ ಏನಿದೆಯಲ್ಲ ಅದು ನಮಗೆ ಒಂದು ಸ್ಥಳದ ಒಂದು ಚೌಕದ ವಿಸ್ತೀರ್ಣವನ್ನು ನಮಗೆ ಗ್ರಾಫಿಕಲ್ಲಿ ರಿಪ್ರೆಸೆಂಟ್ ಮಾಡುತ್ತೆ. ಅಂದರೆ ಅರ್ಥ, ಈ 2 ಸ್ಕ್ವೇರಲ್ಲಿ ಒಂದು ಚೌಕ ಇದೆ, ಆ ಚೌಕದ ವಿಸ್ತೀರ್ಣ ಏನಿದೆಯಲ್ಲ ಇದು 2 ಸ್ಕ್ವೇರ್. ಅಂದರೆ ಇದರ ಭುಜ ಒಂದು ಕಡೆ 2 ಇದೆ, ಇನ್ನೊಂದು ಭುಜನೂ 2 ಇದ್ದು ಅದರ ಟೋಟಲ್ ವಿಸ್ತೀರ್ಣ 2 ಸ್ಕ್ವೇರ್ ಅಂದರೆ 4 ಆಗಿದೆ ಅನ್ನೋದನ್ನು ಇದೇ ರೀತಿ ಹೇಳಿದೆ. ಅದೇ ರೀತಿ 3 ಸ್ಕ್ವೇರ್, ಅದೇ ರೀತಿ 4 ಸ್ಕ್ವೇರ್. ಸೊ ಅದೇ ರೀತಿ ನೋಡೋದಾಗೋದ್ರಿಂದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಮ್ಗೆ ಇಲ್ಲಿ ಏನು ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದರೆ, ಇಲ್ಲಿ ಒಂದು ಚೌಕ ಇದೆ. ಸೊ ಇದಕ್ಕೆ ಎ ಪ್ಲಸ್ ಬಿ ಒಂದು ಭುಜ ಇದೆ, ಇನ್ನೊಂದು ಭುಜನೂ ಎ ಪ್ಲಸ್ ಬಿ ಇದೆ. ಸೊ ಈ ಟೋಟಲ್ ಏರಿಯಾ ಏನಿದೆ ನಮಗೆ ಎ ಪ್ಲಸ್ ಬಿದ ಹೋಲ್ ಸ್ಕ್ವೇರ್ ಅನ್ನೋದನ್ನು ಇದು ರೀಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದು ಈಕ್ವಲ್ ಟು ಏನಾಗಿದೆ ಇವತ್ತು ನಮ್ಮ ಫಾರ್ಮುಲಾದಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಫಾರ್ಮುಲಾ ಹೇಳ್ತಾ ಇದೆ. ಸೊ ಇದೇ ಈ ಏರಿಯಾ ಈಕ್ವಲ್ ಟುನೇ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2abನೇ ಏಕೆ ಅನ್ನೋದನ್ನು ಈಗ ನಾವು ನೋಡೋಣ. ಓಕೆ ಫ್ರೆಂಡ್ಸ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ಗೆ ನಾನು ಇಲ್ಲೊಂದು ಚೌಕವನ್ನು ತೊಗೊಂಡಿದ್ದೀನಿ. ಈ ಚೌಕದ ಭುಜಗಳೇನಾಗಿದ್ದಾವೆ, ಒಂದು ಕಡೆ ಎ ಪ್ಲಸ್ ಬಿ ಇದೆ, ಇನ್ನೊಂದು ಕಡೆ ಎ ಪ್ಲಸ್ ಬಿ ಇದೆ. ಸೊ ಇದರ ಟೋಟಲ್ ವಿಸ್ತೀರ್ಣ, ಈ ಸ್ಕ್ವೇರ್ನ ಟೋಟಲ್ ವಿಸ್ತೀರ್ಣ ಏನಿದೆ ಅಲ್ಲ ನಮಗೆ ಏನು ರೀಪ್ರೆಸೆಂಟ್ ಮಾಡ್ತಿದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನೋದನ್ನು ರೀಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಈಗ ನಾವು ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಟ್ಬಿಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಏಕೆ ಅನ್ನೋದನ್ನು ಈ ಸ್ಕ್ವೇರ್ನ ಮುಖಾಂತರ ನೋಡೋಣ. ಈ ಸ್ಕ್ವೇರಲ್ಲಿ ನಮಗೆ ಏನಿದೆ 4 ಪಾರ್ಟ್ಗಳಿದ್ದಾವೆ. ಪಾರ್ಟ್ 1 ಅಂತ ಡಿವೈಡ್ ಮಾಡ್ಕೊಂಡಿದ್ವಿ, ಪಾರ್ಟ್ 2 ಅಂತ ಮಾಡ್ಕೊಂಡಿದ್ವಿ, ಪಾರ್ಟ್ 3 ಅಂತ ಮಾಡ್ಕೊಂಡಿದ್ವಿ, ಪಾರ್ಟ್ 4 ಅಂತ ಮಾಡ್ಕೊಂಡಿದ್ವಿ. ಅದೇ ರೀತಿ ಒಂದೊಂದು ಭುಜನ ಈ ಎ ಪ್ಲಸ್ ಬಿದಲ್ಲಿ ಇಲ್ಲಿವರೆಗೆ ಅಳತೆಯನ್ನು ಎ ಅಂತ ತಿಳ್ಕೊಂಡಿದ್ವಿ, ಇಲ್ಲಿವರೆಗೆ ಅಳತೆಯನ್ನು ಬಿ ಅಂತ ತಿಳ್ಕೊಂಡಿದ್ವಿ. ಅದೇ ರೀತಿ ಇಲ್ಲಿವರೆಗೆ ಅಳತೆಯನ್ನು ಎ ಅಂತ ತಿಳ್ಕೊಂಡಿದ್ವಿ, ಇಲ್ಲಿವರೆಗೆ ಅಳತೆಯನ್ನು ಬಿ ಅಂತ ತಿಳ್ಕೊಂಡಿದ್ವಿ. ಸೊ ಈಗ ಇಡೀ ಈ ಸ್ಕ್ವೇರ್ನ ಅಳತೆ, ಈ ಸ್ಕ್ವೇರ್ನ ವಿಸ್ತೀರ್ಣ ನಮಗೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಈ ಟೋಟಲ್ ಚೌಕದ ವಿಸ್ತೀರ್ಣ ಏನಾಗಿದೆ, ಒಂದು ಕಡೆ ಎ ಪ್ಲಸ್ ಬಿ ಇದೆ ಭುಜ, ಇನ್ನೊಂದು ಕಡೆ ಎ ಪ್ಲಸ್ ಬಿ ಇರೋದ್ರಿಂದ ಇದು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಟೋಟಲ್ ಏರಿಯಾ
ಇದೆ. ಅಂದರೆ ಟೋಟಲ್ ಏರಿಯಾ ಏನಿದೆ ಈಕ್ವಲ್ ಟು ನಮಗೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಸೊ ಅದೇ ರೀತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ಟೋಟಲ್ ಏರಿಯಾ ಈಕ್ವಲ್ ಟು ಏನಿದೆ ಪಾರ್ಟ್ 1ನ ವಿಸ್ತೀರ್ಣ, ಅದೇ ರೀತಿ ಪಾರ್ಟ್ 2ನ ವಿಸ್ತೀರ್ಣ, ಅದೇ ರೀತಿ ಪಾರ್ಟ್ 3ನ ವಿಸ್ತೀರ್ಣ, ಅದೇ ರೀತಿ ಪಾರ್ಟ್ 4ನ ವಿಸ್ತೀರ್ಣ. ಈ 4 ವಿಸ್ತೀರ್ಣಗಳನ್ನು ಕೂಡಿಸಿದ್ರೆ ನಮಗೆ ಈ ಟೋಟಲ್ ಸ್ಕ್ವೇರ್ನ ವಿಸ್ತೀರ್ಣ ಸಿಗ್ತೈತಿ. ಸೊ ಹಾಗಾದರೆ ಪಾರ್ಟ್ 1ನ ವಿಸ್ತೀರ್ಣ ಏನು ಇಂಡಿವಿಜುವಲ್ ಆಗಿ ಒಂದೊಂದೇ ನೋಡ್ಕೊತ ಹೋಗೋಣ. ಪಾರ್ಟ್ 1ನ ವಿಸ್ತೀರ್ಣ ಏನು? ಪಾರ್ಟ್ 1ನ ವಿಸ್ತೀರ್ಣ ಒಂದು ಕಡೆ ಎ ಇದೆ, ಇನ್ನೊಂದು ಕಡೆ ಭುಜ ಎ ಇದೆ. ಸೊ ಎ ಇಂಟು ಎ ಇದರ ವಿಸ್ತೀರ್ಣ ಆಗ್ತದೆ. ಎ ಇಂಟು ಎ ಇದರ ವಿಸ್ತೀರ್ಣ ಅಂದರೆ ಎ ಸ್ಕ್ವೇರ್ ಆಗ್ತದೆ. ಅದೇ ರೀತಿ ಪಾರ್ಟ್ 2, ಈ ಪಾರ್ಟ್ 2ನ ಒಂದು ಕಡೆ ಭುಜ ಬಿ ಇದೆ, ಇನ್ನೊಂದು ಭುಜ ಎ ಇದೆ. ಅದೇ ರೀತಿ ಇದು ಎ ಇಂಟು ಬಿ ಆಗೋದ್ರಿಂದ ಇದು ಎ ಬಿ ಆಗುತ್ತೆ. ಅದೇ ರೀತಿ ಪಾರ್ಟ್ 3ನ ವಿಸ್ತೀರ್ಣ ಏನಿದೆ, ಒಂದು ಕಡೆ ಬಿ ಇದೆ, ಇನ್ನೊಂದು ಕಡೆ ಎ ಇದೆ. ಆದ್ದರಿಂದ ಇದರ ವಿಸ್ತೀರ್ಣ ಏನಾಯಿತು ಎ ಇಂಟು ಬಿ ಇರೋದ್ರಿಂದ ಇದು ಎ ಬಿ ಆಯಿತು. ಅದೇ ರೀತಿ ಪಾರ್ಟ್ 4ನ ವಿಸ್ತೀರ್ಣ ಏನಿದೆ, ಈ ಕಡೆ ಬಿ ಇದೆ, ಈ ಕಡೆ ಬಿ ಇದೆ, ಎರಡೂ ಬಿ ಇರೋದ್ರಿಂದ ಇದು ಬಿ ಇಂಟು ಬಿ ಇರೋದ್ರಿಂದ ಇದು ಬಿ ಸ್ಕ್ವೇರ್ ಆಗುತ್ತೆ ಇದರ ವಿಸ್ತೀರ್ಣ. ಸೊ ನಮಗೇನಾಯಿತು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಟೋಟಲ್ ಚೌಕದ ವಿಸ್ತೀರ್ಣ ಏನಿದೆ ಪಾರ್ಟ್ 1ನ ವಿಸ್ತೀರ್ಣ ಪಾರ್ಟ್ 1 ಪ್ಲಸ್ ಪಾರ್ಟ್ 2 ಪ್ಲಸ್ ಪಾರ್ಟ್ 3 ಪ್ಲಸ್ ಪಾರ್ಟ್ 4. ಸೊ ಪಾರ್ಟ್ 1ನ ವಿಸ್ತೀರ್ಣ ನೋಡೋಣ. ಪಾರ್ಟ್ 1ನ ವಿಸ್ತೀರ್ಣ ಏನು ಎ ಸ್ಕ್ವೇರ್. ಪಾರ್ಟ್ 1ನ ವಿಸ್ತೀರ್ಣ ಎ ಸ್ಕ್ವೇರ್. ಪಾರ್ಟ್ 2ನ ವಿಸ್ತೀರ್ಣ ಎ ಬಿ. ಪಾರ್ಟ್ 3ನ ವಿಸ್ತೀರ್ಣ ಎ ಬಿ. ಪಾರ್ಟ್ 4ನ ವಿಸ್ತೀರ್ಣ ಬಿ ಸ್ಕ್ವೇರ್. ಈ ಟೋಟಲ್ ಏನಾಯ್ತು ನಮಗೆ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ನಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದು ನಮಗೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆ್ಯಂಡ್ ಗ್ರಾಫಿಕಲಿ ಪ್ರೂವಿಂಗ್, ಅಂದರೆ ಗ್ರಾಫಿಕಲಿ ನಾವು ಇದನ್ನು ಸಾಧಿಸ್ತಾ ಇದ್ದೀವಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ ಫ್ರೆಂಡ್ಸ್, ಈಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಏನು ಫಾರ್ಮುಲಾ ಇದ್ದಾರೆ, ಇದರ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಗ್ರಾಫಿಕಲಿ ನಾವು ಪ್ರೂವ್ ಮಾಡಲಿಕ್ಕೆ ಇಲ್ಲೊಂದು ಸ್ಕ್ವೇರ್ನ ತೊಗೊಂಡಿದ್ದೀನಿ. ಈ ಸ್ಕ್ವೇರ್ನ ಭುಜಗಳು ಒಂದು ಕಡೆ ಲೆಂತ್ ಎ ಇದೆ, ಇನ್ನೊಂದು ಲೆಂತ್ ಬಿ ಇದೆ. ಅದೇ ರೀತಿ ಅದರಲ್ಲಿ ಈ ಟೋಟಲ್ ಲೆಂತ್ ಏನಿದೆಯಲ್ಲ ಇದು ಎ ಆಗಿದೆ, ಈ ಕಡೆ ಎ ಆಗಿದೆ. ಅದರಲ್ಲಿ ಒಂದು ಲೆಂತನ್ನು ನಾನು ಏನಂತ ಅಜ್ಯೂಮ್ ಮಾಡ್ಕೊಂಡಿದ್ದೀನಿ, ಬಿ ಅಂತ ಅಜ್ಯೂಮ್ ಮಾಡ್ಕೊಂಡಿದ್ದೀನಿ. ಈ ಸೈಡ್ನು ಇದನ್ನು ಬಿ ಅಂತ ಅಜ್ಯೂಮ್ ಮಾಡ್ಕೊಂಡಿದ್ದೀನಿ. ಸೊ ಈ ಲೆಂತ್ ಎ ಆಗಿದೆ, ಈ ಲೆಂತ್ ಬಿ ಆಗಿರೋದ್ರಿಂದ ಈ ಲೆಂತ್ ನಮಗೆ ಏನಾಯಿತು ಎ ಮೈನಸ್ ಬಿ ಆಯಿತು. ಅದೇ ರೀತಿ ಇದು ಈ ಲೆಂತ್ ಎ ಆಗಿದೆ, ಈ ಲೆಂತ್ ಬಿ ಆಗಿದ್ದರಿಂದ ಈ ಲೆಂತ್ ಏನಿದೆ ಅಲ್ಲ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಲೆಂತ್ ಏನಾಗಿದೆ ನಮಗೆ ಎ ಮೈನಸ್ ಬಿ ಆಗಿದೆ. ಸೊ ಈ ಗ್ರಾಫನ್ನು ಇಟ್ಕೊಂಡು ಅಂದರೆ ಈ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ನಲ್ಲಿ ನಾವು ಎ ಮೈನಸ್ ಬಿನ ಹೋಲ್ ಸ್ಕ್ವೇರ್ನ ನಾವು ನೋಡಬೇಕಾಗಿದೆ. ಮೊದಲು ಟೋಟಲ್ ಏರಿಯಾ ಏನಿದೆ, ಟೋಟಲ್ ಏರಿಯಾ ಏನಿದೆ, ಇದು ಒಂದು ಸ್ಕ್ವೇರ್ ಆಗಿದ್ದು ಒಂದು ಕಡೆ ಭುಜ ಎ ಇದೆ, ಇನ್ನೊಂದು ಭುಜ ಎ ಇರೋದ್ರಿಂದ ಇದನ್ನು ನಾವು ಎ ಇಂಟು ಎ ಸ್ಕ್ವೇರ್ ಅಂತ ಕರೆಯೋಣ. ಸೊ ಈ ಟೋಟಲ್ ಏರಿಯಾ ಈಕ್ವಲ್ ಟು ಏನಾಗಿದೆ 4, ಈ ಏರಿಯಾ ಏನಿದೆ 4 ಪಾರ್ಟ್ಗಳನ್ನು ಹೊಂದಿದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಸೊ ಅವುಗಳ ವಿಸ್ತೀರ್ಣ ಎ ಸ್ಕ್ವೇರ್ ಆಗುತ್ತೆ ಅವುಗಳನ್ನೆಲ್ಲ ಕೂಡಿಸೋದ್ರಿಂದ. ಪಾರ್ಟ್ 1 ಪ್ಲಸ್ ಪಾರ್ಟ್ 2 ಪ್ಲಸ್ ಪಾರ್ಟ್ 3 ಪ್ಲಸ್ ಪಾರ್ಟ್ 4 ಇವುಗಳ ವಿಸ್ತೀರ್ಣ ನಮಗೆ ಏನು ಕೊಡುತ್ತೆ ಎ ಸ್ಕ್ವೇರನ್ನು ಕೊಡುತ್ತೆ. ಈಗ ಒಂದೊಂದೇ ಪಾರ್ಟ್ಗಳ ವಿಸ್ತೀರ್ಣವನ್ನು ನೋಡ್ಕೊತ ಹೋಗೋಣ. ಸೊ ಪಾರ್ಟ್ 1ನ ವಿಸ್ತೀರ್ಣ ಈಗ ನೋಡಿ, ಈ ಪಾರ್ಟ್ 1ನ ವಿಸ್ತೀರ್ಣದಲ್ಲಿ ಒಂದು ಕಡೆ ಭುಜ ಎ ಮೈನಸ್ ಬಿ ಇದೆ, ಇನ್ನೊಂದು ಭುಜ ಎ ಮೈನಸ್ ಬಿ ಇರೋದ್ರಿಂದ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಯಿತು.
ಅದೇ ರೀತಿ ಪಾರ್ಟ್ 2ನ ನೋಡೋಣ. ಈ ಪಾರ್ಟ್ 2 ನೋಡಿ, ಈ ಆಯತದಲ್ಲಿ ಒಂದು ಕಡೆ ಭುಜ ಬಿ ಇದೆ, ಇನ್ನೊಂದು ಭುಜ ಎ ಮೈನಸ್, ಇದು ಎ ಮೈನಸ್ ಬಿ ಇದೆ. ಸೊ ಇದು ಈಕ್ವಲ್ ಟು ಬಿ ಇಂಟು ಎ ಮೈನಸ್ ಬಿ, ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಬಿ ಇಂಟು ಎ ಬಿ ಮೈನಸ್ ಬಿ ಸ್ಕ್ವೇರ್ ಆಯಿತು. ಅದೇ ರೀತಿ ಪಾರ್ಟ್ 3 ಏನಾಯಿತು ನೋಡೋಣ. ಪಾರ್ಟ್ 3ದಲ್ಲಿ ಒಂದು ಭುಜ ಬಿ ಇದೆ, ಇನ್ನೊಂದು ಭುಜ ಎ ಮೈನಸ್ ಬಿ ಇದೆ. ಸೊ ಆದ್ದರಿಂದ ಬಿ ಇಂಟು ಎ ಮೈನಸ್ ಬಿ, ಇದು ಎ ಬಿ ಮೈನಸ್ ಬಿ ಸ್ಕ್ವೇರ್ ಆಯಿತು. ಈಗ 4ನೇ ಪಾರ್ಟ್ನ ನೋಡೋಣ. 4ನೇ ಪಾರ್ಟಲ್ಲಿ ಒಂದು ಭುಜ ಬಿ ಇದೆ, ಇನ್ನೊಂದು ಭುಜ ಬಿ ಇದೆ. ಸೊ ಆದ್ದರಿಂದ ಬಿ ಇಂಟು ಬಿ ಸ್ಕ್ವೇರ್. ಸೊ ಈಗ 4, ಸೊ ಇಲ್ಲಿಂದ ಬರೋಣ. ಇಲ್ಲಿ ಏನಾಗಿದೆ, ಎ ಸ್ಕ್ವೇರ್ ಅಂದರೆ ಟೋಟಲ್ ಏರಿಯಾ, ಎ ಸ್ಕ್ವೇರ್ ಈಕ್ವಲ್ ಟು ಪಾರ್ಟ್ 1 ಪ್ಲಸ್ ಪಾರ್ಟ್ 2 ಪ್ಲಸ್ ಪಾರ್ಟ್ 3 ಪ್ಲಸ್ ಪಾರ್ಟ್ 4 ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ಪಾರ್ಟ್ 1ನ ವಿಸ್ತೀರ್ಣ ಏನಿದೆ ನಮಗೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಇರಲಿ, ಈಗ ನಮ್ಮ ಪಾರ್ಟ್ 1 ವಿಸ್ತೀರ್ಣ ಬೇಕಾಗಿರೋದ್ರಿಂದ ನಾವೇನು ಮಾಡೋಣ, ಪಾರ್ಟ್ 1 ಈಕ್ವಲ್ ಟು ಏನಾಗುತ್ತೆ, ಈ 3 ಏನಿದೆಲ್ಲ 3 ಪಾರ್ಟ್ಗಳ ವಿಸ್ತೀರ್ಣವನ್ನು ನಾವು, ನಮಗೆ ಈ ಪಾರ್ಟ್ನ ವಿಸ್ತೀರ್ಣ ಬೇಕಾಗಿರೋದ್ರಿಂದ ಈ ಟೋಟಲ್ ವಿಸ್ತೀರ್ಣದಲ್ಲಿ ಇದು 3 ಪಾರ್ಟ್ಗಳ ವಿಸ್ತೀರ್ಣ ಮೈನಸ್ ಮಾಡೋದ್ರಿಂದ ನಮಗೆ ಪಾರ್ಟ್ 1 ವಿಸ್ತೀರ್ಣ ಸಿಗುತ್ತೆ. ಪಾರ್ಟ್ 1ನ ವಿಸ್ತೀರ್ಣ ಏನಿದೆ ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇರೋದ್ರಿಂದ ಆ ಪಾರ್ಟ್ನ ವಿಸ್ತೀರ್ಣ ಬೇಕಾಗಿರೋದ್ರಿಂದ ನಾವು ಟೋಟಲ್ ಇದರಲ್ಲಿ ಏರಿಯಾದಲ್ಲಿ ಈ 3 ಪಾರ್ಟ್ಗಳು ಪಾರ್ಟ್ 2 ಮತ್ತು ಪಾರ್ಟ್ 3 ಕಳೆಯೋದ್ರಿಂದ ಟೋಟಲ್ ಏರಿಯಾ ಏನಿದೆ ಎ ಸ್ಕ್ವೇರ್ ಇದೆ. ಅದರಲ್ಲಿ ನಾವೇನು ಮಾಡ್ತಿದ್ವಿ, ಪಾರ್ಟ್ 2 ಕಳೀತಾ ಇದ್ದೀವಿ, ಪಾರ್ಟ್ 3 ಕಳೀತಾ ಇದ್ದೀವಿ, ಪಾರ್ಟ್ 4ನ ವಿಸ್ತೀರ್ಣವನ್ನು ಕಳೆದ್ರೆ ನಮಗೇನಾಯ್ತಾ ಪಾರ್ಟ್ 1ನ ವಿಸ್ತೀರ್ಣ ಸಿಗುತ್ತೆ. ಸೊ ಈಗ ಪಾರ್ಟ್ 1ನ ಈಗ ಏನು ಮಾಡೋಣ, ಪಾರ್ಟ್ 1ನ ವಿಸ್ತೀರ್ಣ ಹಾಗೆ ಇಟ್ಕೊಳ್ಳೋಣ, ಎ ಸ್ಕ್ವೇರ್ ಆಯಿತು. ಇಲ್ಲಿ ಪಾರ್ಟ್ 2ನ ವಿಸ್ತೀರ್ಣ ಎಲ್ಲಿದೆ, ಇಲ್ಲಿದೆ ಪಾರ್ಟ್ 2ನ ವಿಸ್ತೀರ್ಣ ಎ ಮೈನಸ್ ಇದು ಎ ಬಿ ಮೈನಸ್ ಬಿ ಸ್ಕ್ವೇರ್. ಸೂಪರ್. ಅದೇ ರೀತಿ ಪಾರ್ಟ್ 3ನ ವಿಸ್ತೀರ್ಣ ಏನಿದೆ ಎ ಬಿ ಮೈನಸ್ ಬಿ ಸ್ಕ್ವೇರ್, ಅದು ಕೂಡ ಎ ಬಿ ಮೈನಸ್ ಬಿ ಸ್ಕ್ವೇರ್ ಇದೆ. ಸೊ ಪಾರ್ಟ್ 4ನ ವಿಸ್ತೀರ್ಣ ಏನಿದೆ ನಮಗೆ ಬಿ ಸ್ಕ್ವೇರ್ ಇದೆ, ಪಾರ್ಟ್ 4ನ ವಿಸ್ತೀರ್ಣ ಬಿ ಸ್ಕ್ವೇರ್. ಸೊ ಈಗ ಏನಾಯ್ತು, ಪಾರ್ಟ್ 1 ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಸ್ಕ್ವೇರ್. ಸೊ ಇದು ಮೈನಸ್ ಎ ಬಿ, ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಸ್ಕ್ವೇರ್, ಇದು ಮೈನಸ್ ಬಿ ಸ್ಕ್ವೇರ್. ಈ ಪ್ಲಸ್ ಬಿ ಸ್ಕ್ವೇರ್ನ ಮೈನಸ್ ಬಿ ಸ್ಕ್ವೇರ್ನ ಹೊಡೆದು ಹಾಕಿಬಿಡೋಣ. ಈಗ ಉಳಿದಿರೋದೇನು ನಮಗೆ, ಎ ಸ್ಕ್ವೇರ್ ಈ ಬಿ ಸ್ಕ್ವೇರ್ ಮುಂಚೆ ತೊಗೊಂಬರೋಣ, ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ. ಸೊ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಸೊ ಏನೇದು ಪಾರ್ಟ್ 1 ಈಕ್ವಲ್ ಟು ಇಷ್ಟ ಆಯಿತು. ಸೊ ಪಾರ್ಟ್ 1 ಏನು ನಮಗೆ, ಪಾರ್ಟ್ 1 ನಮಗೇನಿದೆ, ಪಾರ್ಟ್ 1 ನಮಗೆ ರೀಪ್ರೆಸೆಂಟ್ ಏನು ಮಾಡುತ್ತೆ, ಪಾರ್ಟ್ 1 ಈಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಇದು ನಮಗೇನು ರೀಪ್ರೆಸೆಂಟ್ ಮಾಡುತ್ತೆ ಇದನ್ನು. ಸೊ ಇದು ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.